ಕಡೆ ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಕೇಸ್ ಬಿರುಗಾಳಿಯನ್ನು ಎಬ್ಬಿಸ್ತಾ ಇದ್ರೆ ಈಗ ಮತ್ತೊಬ್ಬ ಗುತ್ತಿಗೆದಾರ ದಯಾಮರಣಕ್ಕೆ ಮನವಿ ಮಾಡಿದ್ದಾನೆ. ಹರಿಹರದ ಮೊಹಮ್ಮದ್ ಮಜರ್ ಎಂಬಾತ ಪತ್ರ ಬರೆದಿದ್ದಾನೆ. ಕಾಮಗಾರಿ ಮಾಡಿದ ಹಣ ಬಿಡುಗಡೆ ಮಾಡಿಲ್ಲ. ಈ ಹಿನ್ನೆಲೆಯಲ್ಲಿ ದಯಾಮರಣಕ್ಕೆ ಅವಕಾಶ ಕೊಡಿ ಅಂತ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದಾನೆ. ಮಗಳ ಮದುವೆ ಮಾಡಬೇಕು, ಹಣ ಕೊಡಿ, ಇಲ್ಲ ದಯಾಮರಣ ಕೊಡಿ ಅಂತ ಈ ಗುತ್ತಿಗೆದಾರ ಅಳಲು ತೋಡ್ಕೊಂಡಿದ್ದಾನೆ. ಹರಿಹರ ನಗರದಲ್ಲಿ ಎಸ್ಎಫ್ಸಿ ವಿಶೇಷ ಅನುದಾನದಲ್ಲಿ ಕಾಮಗಾರಿ ಮಾಡಿದ್ದ ಅಂತ ಹೇಳಲಾಗ್ತಾ ಇದೆ. ಈ ಗುತ್ತಿಗೆದಾರ ಮೊಹಮ್ಮದ್ ಮಜರ್ ಅನ್ನುವಂಥ ಗುತ್ತಿಗೆದಾರ ಒಟ್ಟು 25 ಲಕ್ಷ ರೂಪಾಯಿ ಕಾಮಗಾರಿ ಮಾಡಿಸಿದ್ರಂತೆ. ಅದಕ್ಕೆ ಹಣನೇ ಬಿಡುಗಡೆ ಮಾಡಿಲ್ಲ. ನನಗೆ ದಯವಿಟ್ಟು ದಯಾಮರಣವನ್ನು ನೀಡಿ ಅಂತೇಳಿ ಏನು ಸಿ ಎಮ್ಗೆ ಪತ್ರ ಬರೆದಿದ್ದಾರೆ. ಸೊ ಆ ಗುತ್ತಿಗೆದಾರ ನಮ್ಮ ಜೊತೆಗಿದ್ದಾರೆ, ಅವ್ರು ನಾನು ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ಪ್ರಮುಖವಾಗಿ ತಾವು ಸಿ ಎಮ್ಗೆ ಯಾವಾಗ ಲೆಟರ್ ಬರೆದಿರುವಂಥದ್ದು? ಸರ್, ನಿನ್ನೆ ಬರೆದಿವಿ ಸರ್. ಅದೇ ನಿನ್ನೆ ದಯಾಮರಣ ಇದು ಮಾಡಿದ್ರಿ. ಮತ್ತು ಯಾಕಂದರೆ ಎಲ್ಲ ಎಲ್ಲಿ ಅಲ್ಲಾಡಿದ್ರೂ ಏನು ₹1 ಕೆಲಸ ಆಗ್ತಾಯಿಲ್ಲ ರೀ. ಮಾಡಿಸಿರೋದು ಕೆಲಸ ಅವರು ಹಿಂದಕ್ಕೆ ಸರ್ಕೊಂಡಾರೆ. ಯಾಕೆ ಮಾಡ್ತಾಯಿದ್ರು ಅನ್ನೋದು ನನಗೆ ಗೊತ್ತಿಲ್ಲ ಸರ್. ನಾವು ಏನು ಅವ್ರೇನು ಕಾರ್ಯಾದೇಶ ನೀಡಿದ್ರಲ್ಲ, ನಮ್ಗೆ ಏನು ಎಷ್ಟು ಗೊತ್ತಿದೆ ಅಂತ ಹೇಳಿದ್ರೆ, ಕಾರ್ಯಾದೇಶ ನೀಡಿದ ಮೇಲೆ ದುಡ್ಡು ಅವ್ರ ಸಮಸ್ಯೆ, ಅದು ದುಡ್ಡು ಐತೆ ಇಲ್ಲ ಅನ್ನೋದು ಅವ್ರು ನೋಡ್ಕೋಬೇಕದು. ಕಾರ್ಯಾದೇಶ ನೀಡಿದ ಮೇಲೆ ನನಗೆ ಐತಲ್ಲ ದುಡ್ಡು ಇಲ್ಲ ಅಂದ್ರೆ ನಾನು ಎಲ್ಲಿ ಹೋಗಲಿ ಸರ್? ಈ ಕಾರ್ಯಾದೇಶ ನಂಬಿಕೆಂದೇ ನಾನು ಈ ಕೆಲಸ ಮಾಡಿರೋದು. ಯಾವುದು ಇದು ಈ ಕೆಲಸ ಮಾಡೋದು ಕಾರ್ಯಾದೇಶ ನಂಬಿಕೆಂದು. ಕಾರ್ಯಾದೇಶ ಆದಮೇಲೆ ಇದು ದುಡ್ಡು ಕೊಡ್ತೈತಿ, ಕೊಡೋರಿಗೆ ಎಲ್ಲರೂ ಕೊಡಬೇಕು. ಮನೆ ಹತ್ರ ಸಾಲಗಾರರು ಬರ್ತಾಯಿದ್ದಾರೆ ಸರ್. ದಯವಿಟ್ಟು ನನಗೆ ಹೆಂಗೆ ಏನು ಇದನ್ನು ಮಾಡ್ತೀರಿ ಮಾಡಿಕೊಡ್ರಿ. ಅಲ್ಲಿ ಒಂದು 5 ಲಕ್ಷದ ಮಾಡಿದ್ದೇನೆ, ಇನ್ನೊಂದು 20 ಲಕ್ಷ ಅಂದಾಜು ಮೊತ್ತ ಅದು. ಆಮೇಲೆ ಟ್ಯಾಕ್ಸ್ ಎಲ್ಲ ಕಟ್ತಗೊಂಡು ನನಗೆ ಏನು ಬರೋದಿದೆ ನೇಮಾನುಸಾರ ಅಷ್ಟೇ ಕೊಡಿ. ನನಗೆ ಯಾವುದೊಂದು ರೂಪಾಯಿನೂ ಜಾಸ್ತಿನೂ ಬೇಡ. ಸರ್, ಈಗ ಎಷ್ಟು ಬರ್ಬೇಕು ಸರ್? ನಿಮ್ದು ಒಂದು 25 ಲಕ್ಷ ಬರಬೇಕು ಸರ್. ಟೋಟಲ್ 25 ಲಕ್ಷ ರೂಪಾಯಿ ಬರಬೇಕು ಸರ್. ಈಗ ಮಾಡಿಸಿರೋದ ಈಗ ಸರ್, ಈಗ ವಿಶೇಷ ಅನ್ನೋದು ಈಗ ಇವ್ರಿಗೂ ಅರ್ಜಿನೂ ಬರೆದಿದ್ದೇನೆ ನಾನು. ಯಾರಿಗೆ ಹಿಂಗೆ ಗೊತ್ತಿಲ್ಲ ಸರ್. ಜಿಲ್ಲಾಧಿಕಾರಿಗೆ ಅರ್ಜಿ ಬಂದರೆ ಏನು ಉಪಯೋಗ ಆಗಲ್ಲ ಸರ್. ಏನು ಜಿಲ್ಲಾಧಿಕಾರಿಗೇನ ಅರ್ಜಿ ತಲುಪ್ತೈತೆ ಇಲ್ಲ ಅನ್ನೋದು ಇನ್ನೂವರೆಗೂ ಗೊತ್ತಿಲ್ಲ. ಎಷ್ಟು ಅರ್ಜಿ ಕೊಟ್ರೂ ಯಾರು ಏನು ಉತ್ತರನ ಕೊಡಲ್ಲ ಅಲ್ಲಿ ಎಲ್ಲರೂ ಅವರೇ ಸರ್. ಯಾಕಂದರೆ ನನಗೆ ಯಾಕೆ ಹಿಂಗೆ ಮಾಡ್ತಾಯಿದ್ರು ಅಂತ ನಮಗೂ ಅರ್ಥ ಆಗ್ತಾಯಿಲ್ಲ ಸರ್. ಯಾಕಂದರೆ ಅದ್ರಾಗ ಬೇರೆ ನನ್ನ ಮಗಳು ಮದುವೆ ಬೇರೆ ಇದೆ. ಯಾಕಂದರೆ ಅವ್ರಿಗೆ ಹೇಳಿ ನಾನು ಸುಳ್ಳಾಗ್ಬಿಟ್ಟೆ ಸರ್. ಈಗ ಅವ್ರಿಗೆ ನೀನು ಆ ಥರ ದುಡ್ಡಿಲ್ಲಿದ್ರೆ ನೀನು ಯಾಕಪ್ಪ ಫಿಕ್ಸ್ ಮಾಡೋಕೆ ಹೋದೆ ನೀನು ಅಂತೇಳಿ ಹಿಂಗೆ ಮಾತಾಡ್ತಾರೆ. ಆಮೇಲೆ ಕೊಡ್ಕೊಳ್ಳಿ ಐತಲ್ಲ ಸುಮ್ಮನೆ ಇರ್ತಾರೆ ಸರ್. ಎಲ್ಲರೂ ಮನೆಗೆ ಬಂದು ಗಲಾಟೆ ಮಾಡ್ತಾಯಿದ್ದಾರೆ. ಈಗ ಹೆಂಗೆ ಅಂತ ಕೊಡ್ಬೇಕು ಅನ್ನೋದು ಯಾವುದೂ ಒಂದೇ ಇಲ್ಲ. ನಾನು ಅದಕ್ಕೆ ಸಿ ಎಮ್ಮಿಗೆ ಪತ್ರ ಬರೆದಿದ್ದೀನಿ. ನನಗೆ ದಯಮಾಡಿ ದಯಾಮರಣ ಪತ್ರ ಕೊಡ್ತಾಯಿದ್ದೀನಿ. ಅದನ್ನು ಅಷ್ಟೇ ಕೊಟ್ಬಿಡಿ ಸಾಕು. ಉಳಿದಿದ್ದಲ್ಲ ಅವ್ರು ಉಳಿದಿದ್ದೆಲ್ಲ ದೇವ್ರು ನೋಡ್ಕೊಳ್ಳಿ. ಅವ್ರಿಗೆ ಅವರು ಈ ಕಡೆಗೆ ಬರ್ರಿ. ಈ ಕಡೆ ನೀವು ಅಲ್ಲೇ ಈ ಕಡೆಗೆ ಬರ್ರಿ. ಈ ಕಡೆ ಒಂದು ಕಡೆ ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಕೇಸ್ ಬಿರುಗಾಳಿಯನ್ನು ಎಬ್ಬಿಸ್ತಾ ಇದ್ರೆ ಈಗ ಮತ್ತೊಬ್ಬ ಗುತ್ತಿಗೆದಾರ ದಯಾಮರಣಕ್ಕೆ ಮನವಿ ಮಾಡಿದ್ದಾನೆ. ಹರಿಹರದ ಮೊಹಮ್ಮದ್ ಮಜರ್ ಎಂಬಾತ ಪತ್ರ ಬರೆದಿದ್ದಾನೆ. ಕಾಮಗಾರಿ ಮಾಡಿದ ಹಣ ಬಿಡುಗಡೆ ಮಾಡಿಲ್ಲ. ಈ ಹಿನ್ನೆಲೆಯಲ್ಲಿ ದಯಾಮರಣಕ್ಕೆ ಅವಕಾಶ ಕೊಡಿ ಅಂತ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದಾನೆ. ಮಗಳ ಮದುವೆ ಮಾಡಬೇಕು, ಹಣ ಕೊಡಿ, ಇಲ್ಲ ದಯಾಮರಣ ಕೊಡಿ ಅಂತ ಈ ಗುತ್ತಿಗೆದಾರ ಅಳಲು ತೋಡ್ಕೊಂಡಿದ್ದಾನೆ. ಹರಿಹರ ನಗರದಲ್ಲಿ ಎಸ್ಎಫ್ಸಿ ವಿಶೇಷ ಅನುದಾನದಲ್ಲಿ ಕಾಮಗಾರಿ ಮಾಡಿದ್ದ ಅಂತ ಹೇಳಲಾಗ್ತಾ ಇದೆ. ಈ ಗುತ್ತಿಗೆದಾರ ಮೊಹಮ್ಮದ್ ಮಜರ್ ಅನ್ನುವಂಥ ಗುತ್ತಿಗೆದಾರ ಒಟ್ಟು 25 ಲಕ್ಷ ರೂಪಾಯಿ ಕಾಮಗಾರಿ ಮಾಡಿಸಿದ್ರಂತೆ. ಅದಕ್ಕೆ ಹಣನೇ ಬಿಡುಗಡೆ ಮಾಡಿಲ್ಲ. ನನಗೆ ದಯವಿಟ್ಟು ದಯಾಮರಣವನ್ನು ನೀಡಿ ಅಂತೇಳಿ ಏನು ಸಿ ಎಮ್ಗೆ ಪತ್ರ ಬರೆದಿದ್ದಾರೆ. ಸೊ ಆ ಗುತ್ತಿಗೆದಾರ ನಮ್ಮ ಜೊತೆಗಿದ್ದಾರೆ, ಅವ್ರು ನಾನು ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ಪ್ರಮುಖವಾಗಿ ತಾವು ಸಿ ಎಮ್ಗೆ ಯಾವಾಗ ಲೆಟರ್ ಬರೆದಿರುವಂಥದ್ದು? ಸರ್, ನಿನ್ನೆ ಬರೆದಿವಿ ಸರ್. ಅದೇ ನಿನ್ನೆ ದಯಾಮರಣ ಇದು ಮಾಡಿದ್ರಿ. ಮತ್ತು ಯಾಕಂದರೆ ಎಲ್ಲಿ ಅಲ್ಲಾಡಿದ್ರೂ ಏನು ₹1 ಕೆಲಸ ಆಗ್ತಾಯಿಲ್ಲ ರೀ. ಮಾಡಿಸಿರೋದು ಕೆಲಸ ಅವರು ಹಿಂದಕ್ಕೆ ಸರ್ಕೊಂಡಾರೆ. ಯಾಕೆ ಮಾಡ್ತಾಯಿದ್ರು ಅನ್ನೋದು ನನಗೆ ಗೊತ್ತಿಲ್ಲ ಸರ್. ನಾವು ಏನು ಅವ್ರೇನು ಕಾರ್ಯಾದೇಶ ನೀಡಿದ್ರಲ್ಲ, ನಮ್ಗೆ ಏನು ಎಷ್ಟು ಗೊತ್ತಿದೆ ಅಂತ ಹೇಳಿದ್ರೆ, ಕಾರ್ಯಾದೇಶ ನೀಡಿದ ಮೇಲೆ ದುಡ್ಡು ಅವ್ರ ಸಮಸ್ಯೆ, ಅದು ದುಡ್ಡು ಐತೆ ಇಲ್ಲ ಅನ್ನೋದು ಅವ್ರು ನೋಡ್ಕೋಬೇಕದು. ಕಾರ್ಯಾದೇಶ ನೀಡಿದ ಮೇಲೆ ನನಗೆ ಐತಲ್ಲ ದುಡ್ಡು ಇಲ್ಲ ಅಂದ್ರೆ ನಾನು ಎಲ್ಲಿ ಹೋಗಲಿ ಸರ್? ಈ ಕಾರ್ಯಾದೇಶ ನಂಬಿಕೆಂದೇ ನಾನು ಈ ಕೆಲಸ ಮಾಡಿರೋದು. ಯಾವುದು ಇದು ಈ ಕೆಲಸ ಮಾಡೋದು ಕಾರ್ಯಾದೇಶ ನಂಬಿಕೆಂದು. ಕಾರ್ಯಾದೇಶ ಆದಮೇಲೆ ಇದು ದುಡ್ಡು ಕೊಡ್ತೈತಿ, ಕೊಡೋರಿಗೆ ಎಲ್ಲರೂ ಕೊಡಬೇಕು. ಮನೆ ಹತ್ರ ಸಾಲಗಾರರು ಬರ್ತಾಯಿದ್ದಾರೆ ಸರ್. ದಯವಿಟ್ಟು ನನಗೆ ಹೆಂಗೆ ಏನು ಇದನ್ನು ಮಾಡ್ತೀರಿ ಮಾಡಿಕೊಡ್ರಿ. ಅಲ್ಲಿ ಒಂದು 5 ಲಕ್ಷದ ಮಾಡಿದ್ದೇನೆ, ಇನ್ನೊಂದು 20 ಲಕ್ಷ ಅಂದಾಜು ಮೊತ್ತ ಅದು. ಆಮೇಲೆ ಟ್ಯಾಕ್ಸ್ ಎಲ್ಲ ಕಟ್ತಗೊಂಡು ನನಗೆ ಏನು ಬರೋದಿದೆ ನೇಮಾನುಸಾರ ಅಷ್ಟೇ ಕೊಡಿ. ನನಗೆ ಯಾವುದೊಂದು ರೂಪಾಯಿನೂ ಜಾಸ್ತಿನೂ ಬೇಡ. ಸರ್, ಈಗ ಎಷ್ಟು ಬರ್ಬೇಕು ಸರ್? ನಿಮ್ದು ಒಂದು 25 ಲಕ್ಷ ಬರಬೇಕು ಸರ್. ಟೋಟಲ್ 25 ಲಕ್ಷ ರೂಪಾಯಿ ಬರಬೇಕು ಸರ್. ಈಗ ಮಾಡಿಸಿರೋದ ಈಗ ಸರ್, ಈಗ ವಿಶೇಷ ಅನ್ನೋದು ಈಗ ಇವ್ರಿಗೂ ಅರ್ಜಿನೂ ಬರೆದಿದ್ದೇನೆ ನಾನು. ಯಾರಿಗೆ ಹಿಂಗೆ ಗೊತ್ತಿಲ್ಲ ಸರ್. ಜಿಲ್ಲಾಧಿಕಾರಿಗೆ ಅರ್ಜಿ ಬಂದರೆ ಏನು ಉಪಯೋಗ ಆಗಲ್ಲ ಸರ್. ಏನು ಜಿಲ್ಲಾಧಿಕಾರಿಗೇನ ಅರ್ಜಿ ತಲುಪ್ತೈತೆ ಇಲ್ಲ ಅನ್ನೋದು ಇನ್ನೂವರೆಗೂ ಗೊತ್ತಿಲ್ಲ. ಎಷ್ಟು ಅರ್ಜಿ ಕೊಟ್ರೂ ಯಾರು ಏನು ಉತ್ತರನ ಕೊಡಲ್ಲ ಅಲ್ಲಿ ಎಲ್ಲರೂ ಅವರೇ ಸರ್. ಯಾಕಂದರೆ ನನಗೆ ಯಾಕೆ ಹಿಂಗೆ ಮಾಡ್ತಾಯಿದ್ರು ಅಂತ ನಮಗೂ ಅರ್ಥ ಆಗ್ತಾಯಿಲ್ಲ ಸರ್.
ಯಾಕಂದರೆ ಅದ್ರಾಗ ಬೇರೆ ನನ್ನ ಮಗಳು ಮದುವೆ ಬೇರೆ ಇದೆ. ಯಾಕಂದರೆ ಅವ್ರಿಗೆ ಹೇಳಿ ಹೇಳಿ ನಾನು ಸುಳ್ಳು ಆಗಿಬಿಟ್ಟೆ ಸರ್. ಈಗ ಅವ್ರಿಗೆ ನೀನು ಆ ಥರ ದುಡ್ಡಿಲ್ಲಿದ್ರೆ ನೀನು ಯಾಕಪ್ಪ ಫಿಕ್ಸ್ ಮಾಡೋಕೆ ಹೋದೆ ನೀನು ಅಂತೇಳಿ ಹಿಂಗೆ ಮಾತಾಡ್ತಾರೆ. ಆಮೇಲೆ ಕೊಡ್ಕೊಳ್ಳಿ ಐತಲ್ಲ ಸುಮ್ಮನೆ ಇರ್ತಾರೆ ಸರ್. ಎಲ್ಲರೂ ಮನೆಗೆ ಬಂದು ಗಲಾಟೆ ಮಾಡ್ತಾಯಿದ್ದಾರೆ. ಈಗ ಹೆಂಗೆ ಅಂತ ಕೊಡ್ಬೇಕು ಅನ್ನೋದು ಯಾವುದೂ ಒಂದೇ ಇಲ್ಲ. ನಾನು ಅದಕ್ಕೆ CMಗೆ ಪತ್ರ ಬರೆದಿದ್ದೀನಿ. ನನಗೆ ದಯಮಾಡಿ ದಯಾಮರಣ ಪತ್ರ ಕೊಡ್ತಾಯಿದ್ದೀನಿ. ಅದನ್ನು ಅಷ್ಟೇ ಕೊಟ್ಬಿಡಿ ಸಾಕು. ಉಳಿದಿದ್ದಲ್ಲ ಅವ್ರು ಉಳಿದಿದ್ದೆಲ್ಲ ದೇವ್ರು ನೋಡ್ಕೊಳ್ಳಿ ಅವ್ರಿಗೆ. ಅವರು ಈ ಕಡೆಗೆ ಬರ್ರಿ, ಈ ಕಡೆ ನೀವು ಅಲ್ಲೇ ಈ ಕಡೆಗೆ ಬರ್ರಿ, ಈ ಕಡೆ ಒಂದು ಕಡೆ ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಕೇಸ್ ಬಿರುಗಾಳಿಯನ್ನ ಎಬ್ಬಿಸ್ತಾ ಇದ್ರೆ, ಈಗ ಮತ್ತೊಬ್ಬ ಗುತ್ತಿಗೆದಾರ ದಯಾಮರಣಕ್ಕೆ ಮನವಿ ಮಾಡಿದ್ದಾನೆ. ಹರಿಹರದ ಮೊಹಮ್ಮದ್ ಮಜರ್ ಎಂಬಾತ ಪತ್ರ ಬರೆದಿದ್ದಾನೆ. ಕಾಮಗಾರಿ ಮಾಡಿದ ಹಣ ಬಿಡುಗಡೆ ಮಾಡಿಲ್ಲ. ಈ ಹಿನ್ನೆಲೆಯಲ್ಲಿ ದಯಾಮರಣಕ್ಕೆ ಅವಕಾಶ ಕೊಡಿ ಅಂತ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದಾನೆ. ಮಗಳ ಮದುವೆ ಮಾಡಬೇಕು, ಹಣ ಕೊಡಿ, ಇಲ್ಲ ದಯಾಮರಣ ಕೊಡಿ ಅಂತ ಈ ಗುತ್ತಿಗೆದಾರ ಅಳಲು ತೋಡ್ಕೊಂಡಿದ್ದಾನೆ. ಹರಿಹರ ನಗರದಲ್ಲಿ SFC ವಿಶೇಷ ಅನುದಾನದಲ್ಲಿ ಕಾಮಗಾರಿ ಮಾಡಿದ್ದ ಅಂತ ಹೇಳಲಾಗ್ತಾ ಇದೆ. ಈ ಗುತ್ತಿಗೆದಾರ ಮೊಹಮ್ಮದ್ ಮಜರ್ ಅನ್ನುವಂಥ ಗುತ್ತಿಗೆದಾರ ಒಟ್ಟು 25 ಲಕ್ಷ ರೂಪಾಯಿ ಕಾಮಗಾರಿ ಮಾಡಿಸಿದ್ರಂತೆ. ಅದಕ್ಕೆ ಹಣನೇ ಬಿಡುಗಡೆ ಮಾಡಿಲ್ಲ. ಅಂದರೆ ನನಗೆ ದಯವಿಟ್ಟು ದಯಾಮರಣವನ್ನು ನೀಡಿ ಅಂತೇಳಿ ಏನು CMಗೆ ಪತ್ರ ಬರೆದಿದ್ದಾರೆ. ಸೊ ಆ ಗುತ್ತಿಗೆದಾರ ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ನಾನು ಮಾತಾಡ್ಸ್ತಾ ಹೋಗ್ತೀನಿ. ಸರ್, ಈಗ ಪ್ರಮುಖವಾಗಿ ತಾವು CMಗೆ ಯಾವಾಗ ಲೆಟರ್ ಬರೆದಿರುವಂಥದ್ದು? ಸರ್ ನಿನ್ನೆ ಬರ್ತೀವಿ ಸರ್. ಅದೇ ನಿನ್ನೆ ದಯಾಮರಣ ಇದು ಮಾಡಿದ್ರಿ. ಮತ್ತು ಯಾಕಂದರೆ ಎಲ್ಲ ಎಲ್ಲಿ ಅಲ್ಲಾಡಿದ್ರೂ ಏನು ₹1 ಕೆಲಸ ಆಗ್ತಾಯಿಲ್ಲ ರೀ. ಮಾಡಿಸಿರೋದು ಕೆಲಸ ಅವರು ಹಿಂದಕ್ಕೆ ಸರ್ಕೊಂಡಾರೆ. ಯಾಕೆ ಮಾಡ್ತಾಯಿದ್ರು ಅನ್ನೋದು ನನಗೆ ಗೊತ್ತಿಲ್ಲ ಸರ್. ನಾವು ಏನು ಅವ್ರೇನು ಕಾರ್ಯಾದೇಶ ನೀಡಿದ್ರಲ್ಲ, ನಮ್ಗೆ ಏನು ಎಷ್ಟು ಗೊತ್ತಿದೆ ಅಂತ ಹೇಳಿದ್ರೆ, ಕಾರ್ಯಾದೇಶ ನೀಡಿದ ಮೇಲೆ ದುಡ್ಡು ಅವ್ರ ಸಮಸ್ಯೆ. ಅದು ದುಡ್ಡು ಐತೆ ಇಲ್ಲ ಅನ್ನೋದು ಅವ್ರು ನೋಡ್ಕೋಬೇಕದು. ಕಾರ್ಯಾದೇಶ ನೀಡಿದ ಮೇಲೆ ನನಗೆ ಐತಲ್ಲ ದುಡ್ಡು ಇಲ್ಲ ಅಂದ್ರೆ ನಾನು ಎಲ್ಲಿ ಹೋಗಲಿ ಸರ್? ಈ ಕಾರ್ಯಾದೇಶ ನಂಬಿಕೆಂದೇ ನಾನು ಈ ಕೆಲಸ ಮಾಡಿರೋದು. ಇದು ಈ ಕೆಲಸ ಮಾಡೋದು ಕಾರ್ಯಾದೇಶ ನಂಬಿಕೆಂದು. ಕಾರ್ಯಾದೇಶ ಆದಮೇಲೆ ಇದು ದುಡ್ಡು ಕೊಡ್ತೈತಿ, ಕೊಡೋರಿಗೆ ಎಲ್ಲರೂ ಕೊಡಬೇಕು. ಮನೆ ಹತ್ರ ಸಾಲಗಾರರು ಬರ್ತಾಯಿದ್ದಾರೆ ಸರ್. ದಯವಿಟ್ಟು ನನಗೆ ಹೆಂಗೆ ಏನು ಇದನ್ನು ಮಾಡ್ತೀರಿ ಮಾಡಿಕೊಡ್ರಿ. ಅಲ್ಲಿ ಒಂದು 5 ಲಕ್ಷದ ಮಾಡಿದ್ದೇನೆ, ಇನ್ನೊಂದು 20 ಲಕ್ಷ ಅಂದಾಜು ಮೊತ್ತ ಅದು. ಆಮೇಲೆ ಟ್ಯಾಕ್ಸ್ ಎಲ್ಲ ಕಟ್ತಗೊಂಡು ನನಗೆ ಏನು ಬರೋದಿದೆ ನೇಮಾನುಸಾರ ಅಷ್ಟೇ ಕೊಡಿ. ನನಗೆ ಯಾವುದೊಂದು ರೂಪಾಯಿನೂ ಜಾಸ್ತಿನೂ ಬೇಡ. ಸರ್, ಈಗ ಎಷ್ಟು ಬರ್ಬೇಕು ಸರ್ ನಿಮ್ದು? ಒಂದು 25 ಲಕ್ಷ ಬರಬೇಕು ಸರ್. ಟೋಟಲ್ 25 ಲಕ್ಷ ರೂಪಾಯಿ ಬರಬೇಕು ಸರ್. ಈಗ ಮಾಡಿಸಿರೋದ ಈಗ ಸರ್, ಈಗ ವಿಶೇಷ ಅನ್ನೋದು ಈಗ ಇವ್ರಿಗೂ ಅರ್ಜಿನೂ ಬರೆದಿದ್ದೇನೆ ನಾನು. ಯಾರಿಗೆ ಹಿಂಗೆ ಗೊತ್ತಿಲ್ಲ ಸರ್. ಜಿಲ್ಲಾಧಿಕಾರಿಗೆ ಅರ್ಜಿ ಬಂದರೆ ಏನು ಉಪಯೋಗ ಆಗಲ್ಲ ಸರ್. ಏನು ಜಿಲ್ಲಾಧಿಕಾರಿಗೇನ ಅರ್ಜಿ ತಲುಪ್ತೈತೆ ಇಲ್ಲ ಅನ್ನೋದು ಇನ್ನೂ ಅವರಿಗೂ ಗೊತ್ತಿಲ್ಲ. ಎಷ್ಟು ಅರ್ಜಿ ಕೊಟ್ರೂ ಯಾರು ಏನು ಉತ್ತರನೂ ಕೊಡಲ್ಲ ಅಲ್ಲಿ ಎಲ್ಲರೂ ಅವರೇ ಸರ್. ಯಾಕಂದರೆ ನನಗೆ ಯಾಕೆ ಹಿಂಗೆ ಮಾಡ್ತಾರ ಅಂತ ನಮಗೂ ಅರ್ಥ ಆಗ್ತಾಯಿಲ್ಲ ಸರ್. ಯಾಕಂದರೆ ಅದ್ರಾಗ ಬೇರೆ ನನ್ನ ಮಗಳು ಮದುವೆ ಬೇರೆ ಇದೆ. ಯಾಕಂದರೆ ಅವ್ರಿಗೆ ಹೇಳಿ ಹೇಳಿ ನಾನು ಸುಳ್ಳು ಆಗಿಬಿಟ್ಟೆ ಸರ್. ಈಗ ಅವ್ರಿಗೆ ನೀನು ಆ ಥರ ದುಡ್ಡಿಲ್ಲಿದ್ರೆ ನೀನು ಯಾಕಪ್ಪ ಫಿಕ್ಸ್ ಮಾಡೋಕೆ ಹೋದೆ ನೀನು ಅಂತೇಳಿ ಹಿಂಗೆ ಮಾತಾಡ್ತಾರೆ. ಆಮೇಲೆ ಕೊಡ್ಕೊಳ್ಳಿ ಐತಲ್ಲ ಸುಮ್ಮನೆ ಇರ್ತಾರೆ ಸರ್. ಎಲ್ಲರೂ ಮನೆಗೆ ಬಂದು ಗಲಾಟೆ ಮಾಡ್ತಾಯಿದ್ದಾರೆ. ಈಗ ಹೆಂಗೆ ಅಂತ ಕೊಡ್ಬೇಕು ಅನ್ನೋದು ಯಾವುದೂ ಒಂದೇ ಇಲ್ಲ. ನಾನು ಅದಕ್ಕೆ CMಗೆ ಪತ್ರ ಬರೆದಿದ್ದೀನಿ. ನನಗೆ ದಯಮಾಡಿ ದಯಾಮರಣ ಪತ್ರ ಕೊಡ್ತಾಯಿದ್ದೀನಿ. ಅದನ್ನು ಅಷ್ಟೇ ಕೊಟ್ಬಿಡಿ ಸಾಕು. ಉಳಿದಿದ್ದಲ್ಲ ಅವ್ರು ಉಳಿದಿದ್ದೆಲ್ಲ ದೇವ್ರು ನೋಡ್ಕೊಳ್ಳಿ ಅವ್ರಿಗೆ. ಅವರು ಈ ಕಡೆಗೆ ಬರ್ರಿ, ಈ ಕಡೆ ನೀವು ಅಲ್ಲೇ ಈ ಕಡೆಗೆ ಬರ್ರಿ, ಈ ಕಡೆ